ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ದೇಶದ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಇತ್ತೀಚೆಗೆ ದೇಶದ ಯುವಕರ ಬಗ್ಗೆ ಭಾರಿ ಆಸಕ್ತಿ ತೋರಿಸ್ತಾ ಇದ್ದಾರೆ. ಜೆನ್ ಝಿ ಅಂತ ನಾವೇನು ಕರಿತೀವಿ, ಹೋದಲ್ಲೆಲ್ಲ ಇಂಥ ಯುವಕರನ್ನೇ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಯುವಕರ ಶಕ್ತಿಯನ್ನು ಅವರು ಈಗ ಇಡೀ ದೇಶಕ್ಕೆ ತೋರಿಸಬೇಕು ಅಂತ ಹೊರಟಿದ್ದಾರೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ರಾಹುಲ್ ಗಾಂಧಿ ಈ ಜೆನ್ ಝೆಡ್ ವಿಚಾರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಒಂದು ರಹಸ್ಯವನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡೋನಿದ್ದೇನೆ. ಅದಕ್ಕೂ ಮುಂಚೆ ಕಳೆದ ಸೆಪ್ಟೆಂಬರ್ನಲ್ಲಿ ನೇಪಾಳನಲ್ಲಿ ಆಯ್ತಲ್ಲ ಜೆನ್ ಝಿ ಕ್ರಾಂತಿ, ಅದನ್ನು ರಾಹುಲ್ ಗಾಂಧಿ ಯಾವ ರೀತಿ ನೋಡಿದ್ರು ಅನ್ನೋದನ್ನು ನೋಡೋಣ. ಕಳೆದ ಸೆಪ್ಟೆಂಬರ್ನಲ್ಲಿ ನೇಪಾಳ ಪ್ರಧಾನಿ OP ಕೊಹ್ಲಿ ಅವರ ವಿರುದ್ಧ ಅಲ್ಲಿನ ಯುವಕರು ಏನು ಪ್ರತಿಭಟನೆಯನ್ನು ಮಾಡಿದ್ರು, ಪ್ರತಿರೋಧವನ್ನು ತೋರಿಸಿದ್ರು. ಆ ಪ್ರತಿರೋಧ ಕೊನೆಗೆ ಜೆನ್ ಝಿ ಕ್ರಾಂತಿ ಅನ್ನೋ ಹೆಸರಿನಲ್ಲಿ ಅಲ್ಲಿನ ಆಡಳಿತವನ್ನೇ ಹೇಗೆ ಬದಲಾಯಿಸಿಬಿಡ್ತು, ಇದನ್ನೆಲ್ಲವನ್ನು ನಾವು ನೋಡಿದ್ದೇವೆ. ಅದಾದ ನಂತರದಲ್ಲಿ ರಾಹುಲ್ ಗಾಂಧಿ ಜೆನ್ ಝಿ ಜಪವನ್ನು ಹೆಚ್ಚೆಚ್ಚು ಮಾಡೋದಕ್ಕೆ ಶುರು ಮಾಡಿದ್ರು. ಭಾರತದಲ್ಲೂ ಇಂಥದ್ದೊಂದು ಜೆನ್ ಝಿ ಕ್ರಾಂತಿ ಆಗಬೇಕು ಅನ್ನುವಂಥ ಕನಸನ್ನು ಅವರು ಗಟ್ಟಿ ಮಾಡಿಕೊಳ್ತಾ ಹೋದರು. ಹಾಗಾಗಿ ಹೋದಲ್ಲಿ ಬಂದಲ್ಲೆಲ್ಲ ಜೆನ್ ಝಿ ಅನ್ನುವಂಥ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿಬಿಟ್ರು. ಅದೇ ರೀತಿಯ ಟ್ವೀಟ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಭಾರತದ ಯುವಕರು ಸುಮ್ಮನೆ ಇರೋದಿಲ್ಲ, ಭಾರತದ ಯುವಕರು ಸಿಡಿದೇಳ್ತಾರೆ, ಭಾರತದ ಯುವಕರು ಬೀದಿಗಿಳಿತಾರೆ, ಈ ಥರದ ಮಾತುಗಳನ್ನು ರಾಹುಲ್ ಗಾಂಧಿಯವರು ತಮ್ಮ ಟ್ವೀಟ್ಗಳಲ್ಲಿ, ತಮ್ಮ ಭಾಷಣಗಳಲ್ಲಿ ಹೇಳೋದಕ್ಕೆ ಶುರು ಮಾಡಿದ್ರು. ಅದಾದ ನಂತರದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಒಂದು ಟ್ವೀಟ್ ಮಾಡ್ತಾರೆ, ಅಂಕಿತ್ ಮಾಯಾಂಕ್ ಅಂತ ಹೇಳಿ. ಆ ಟ್ವೀಟಲ್ಲಿ ಏನಿರುತ್ತೆ ಅಂತಂದರೆ, ರಾಹುಲ್ ಗಾಂಧಿ ಹೇಳಿದ ರೀತಿಯಲ್ಲೇ ಜೆನ್ ಝಿ ಬಗ್ಗೆ ಇರುತ್ತೆ. ಆ ಜೆನ್ ಝಿ ಬಗ್ಗೆ ಇರುವಂಥ ಆ ಟ್ವೀಟು ಏನು ಹೇಳುತ್ತೆ ಅಂತಂದರೆ, ನೋಡಿ, ಭಾರತದ ಜೆನ್ ಝಿ ಈಗ ಸಿಡಿದೆದ್ದಿದ್ದಾರೆ. ಅವರು ಮೋದಿ ವಿರುದ್ಧದ ಆಕ್ರೋಶವನ್ನು ಮ್ಯೂಸಿಕ್ ಮುಖಾಂತರ ತೋರಿಸೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ರ್ಯಾಪ್ ಮ್ಯೂಸಿಕ್ ಮಾಡಿ ಅವರೇ ರ್ಯಾಪ್ ಸಾಂಗ್ಗಳನ್ನು ಹಾಕ್ಕೊಂಡು ಮೋದಿ ವಿರುದ್ಧ ವಿಡಿಯೋಗಳನ್ನು ಮಾಡಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹರಿದುಬಿಡ್ತಾ ಇದ್ದಾರೆ. ದೇಶದ ಎಲ್ಲ ಯುವಕರು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಮೋದಿ ವಿರುದ್ಧ ದೇಶದ ಜನತೆ ಸಿಡಿದೆದ್ದುಬಿಟ್ಟಿದೆ ಅನ್ನುವಂಥ ಒಂದು ಟ್ವೀಟನ್ನು ಅಂಕಿತ್ ಮಾಯಾಂಕ್ ಅನ್ನುವಂಥ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮಾಡ್ತಾನೆ. ಈ ಟ್ವೀಟಲ್ಲಿ ಒಂದು ವಿಡಿಯೋವನ್ನು ಆತ ಲಿಂಕ್ ಮಾಡಿರ್ತಾನೆ. ಏನದು ವಿಡಿಯೋ ಅನ್ನುವಂಥ ಒಂದು ಕುತೂಹಲ ಓಪ್ ಇಂಡಿಯಾ ಅನ್ನುವಂಥ ಮಾಧ್ಯಮ ಸಂಸ್ಥೆಗೆ ಬರುತ್ತೆ. ಆಗ ಓಪ್ ಇಂಡಿಯಾದವರು ಆ ವಿಡಿಯೋವನ್ನು ಹಾಕಿ ನೋಡ್ತಾರೆ. ಏನದು ರ್ಯಾಪ್ ವಿಡಿಯೋ, ಆ ವಿಡಿಯೋದಲ್ಲಿ ಏನಿದೆ ಅನ್ನುವಂಥ ಕುತೂಹಲ ಅವರಲ್ಲೂ ಬರುತ್ತೆ. ಆಗ ಆ ರ್ಯಾಪ್ ವಿಡಿಯೋವನ್ನು ಅವರು ಪ್ಲೇ ಮಾಡ್ತಾರೆ. सोचना मर जाए, जिम्मेदारी है ये सबकी, सवाल पूछो सरकार से, को ऐसा ना हो जाए हम भी यूं ही मार दिए जाएं. ನೋಡಿದ್ರಲ್ಲ, ಈ ರ್ಯಾಪ್ ಸಾಂಗ್ನಲ್ಲಿ ಒಬ್ಬ ರ್ಯಾಪ್ ಸಿಂಗರು ಮೋದಿ ವಿರುದ್ಧದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಸಹಜ, ಅದು ಅವರವರ ವೈಯಕ್ತಿಕವಾದಂಥ ಅಭಿಪ್ರಾಯ. ಎಲ್ಲರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಹಾಗಾಗಿ ಆ ವ್ಯಕ್ತಿ, ಆ ರ್ಯಾಪ್ ಸಿಂಗರು ಮೋದಿ ವಿರುದ್ಧ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾನೆ. ಯಾರದು ಈ ವ್ಯಕ್ತಿ, ನೋಡೋಣ, ಅವರನ್ನು ಮಾತಾಡಿಸೋಣ ಅಂತ ಓಪ್ ಇಂಡಿಯಾ ಪ್ರಯತ್ನ ಪಡ್ತು. ಆದರೆ ಆ ವ್ಯಕ್ತಿ ಪತ್ತೆ ಆಗಲಿಲ್ಲ. ಇರಲಿ, ನೋಡೋಣ, ಇನ್ನೊಂದಷ್ಟು ಈ ರೀತಿಯ ಟ್ವೀಟ್ಗಳನ್ನ ಹುಡುಕಿದ್ರೆ ಈ ವ್ಯಕ್ತಿ ಯಾರು ಅಂತ ತಿಳಿಬೋದು ಅಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹ್ಯಾಂಡ್ಲಿಗೆ ಹೋಗುತ್ತೆ ಓಪ್ ಇಂಡಿಯಾ. ಆ ಹ್ಯಾಂಡ್ಲಿಗೆ ಹೋದಾಗ ಇನ್ನೊಂದಷ್ಟು ಇದೇ ರೀತಿಯ ವಿಡಿಯೋಗಳು ಕಂಡುಬರುತ್ತೆ. ಅದರಲ್ಲಿ ಇದೇ ರೀತಿಯ ರ್ಯಾಪ್ ಸಾಂಗ್ಗಳಿರ್ತವೆ. ಆ ರ್ಯಾಪ್ ಸಾಂಗ್ಗಳನ್ನು ಒಂದೆರಡು ನಾನಿವಾಗ ಪ್ಲೇ ಮಾಡಿಸ್ತೇನೆ, ನೀವು ಆ ಎರಡನ್ನು ನೋಡ್ಬಿಡಿ. मैं एक नागरिक हूँ, मेरे कुछ सवाल हैं आपसे, PM बन के हो गए 12 साल हैं आपके, इतने दौरे करते हो आप, एक बात तो बताओ, ये मणिपुर के बारे में देश में नफरत के भी बोए तो बोए किसने, युवा का भविष्य आखिर यूं बर्बाद किया किसने. ನೋಡಿದ್ರಲ್ಲ ಸ್ನೇಹಿತರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹ್ಯಾಂಡಲ್ನಲ್ಲಿ ಈ ರೀತಿಯ ರ್ಯಾಪ್ ಸಾಂಗ್ಗಳು ಭಾಳ ದಂಡಿಯಾಗಿ ಕಂಡುಬರುತ್ತೆ. ಸೊ ಓಪ್ ಇಂಡಿಯಾ ಮಾಧ್ಯಮ ಸಂಸ್ಥೆಯ ಪತ್ರಕರ್ತರಿಗೆ ಕುತೂಹಲ ಆಯಿತು. ಏನಿದು, ದೇಶದ ಯುವಜನ ರ್ಯಾಪ್ ಸಾಂಗ್ ಮುಖಾಂತರ ಮೋದಿಯನ್ನು ಇಷ್ಟೊಂದು ಮಟ್ಟಿಗೆ ವಿರೋಧಿಸ್ತಾ ಇದ್ದಾರೆ,
ಇಷ್ಟೊಂದು ರೀತಿಯಲ್ಲಿ ಪ್ರತಿರೋಧ ವ್ಯಕ್ತ ಆಗ್ತಾ ಇದೆ, ಈ ಯುವಕರನ್ನು ಮಾತಾಡಿಸ್ಬೇಕಲ್ಲ ಏನಾದರೂ ಮಾಡಿ ಅಂಥೇಳಿ ಒಂದಷ್ಟು ಪ್ರಯತ್ನವನ್ನು ಮಾಡಿದ್ರು. ಆದರೆ ಆ ಯುವಕರು ಯಾರೂ ಸಿಗಲಿಲ್ಲ, ಆ ರ್ಯಾಪ್ ಸಿಂಗರ್ಸ್ ಯಾರೂ ಸಿಗಲಿಲ್ಲ. ಆದರೆ ಈ ರೀತಿಯ ಪ್ರಯತ್ನ ಮಾಡುವಾಗ ಲಿಂಕ್ಡ್ಇನ್ನಲ್ಲಿ ಒಂದೆರಡು ಪೋಸ್ಟ್ಗಳು ಸಿಕ್ತು. ಲಿಂಕ್ಡ್ಇನ್ ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ಒಂದೆರಡು ಪೋಸ್ಟ್ಗಳು ಸಿಕ್ತು. ಆ ಪೋಸ್ಟ್ಗಳು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗ್ಬಿಡ್ತು ಓಪನ್ ಇಂಡಿಯಾ ಪತ್ರಕರ್ತರಿಗೆ. ಏನು ಅಂತಂದರೆ, ಆ ಪೋಸ್ಟ್ನಲ್ಲಿ ರ್ಯಾಪ್ ಸಿಂಗರ್ಗಳ ನೇಮಕಾತಿಗೆ ಆಹ್ವಾನ ನೀಡಲಾಗಿತ್ತು. ಯಾರು ಆಹ್ವಾನ ನೀಡಿದ್ದು? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ನಮಗೆ ರ್ಯಾಪ್ ಸಿಂಗರ್ಗಳು ಬೇಕಾಗಿದ್ದಾರೆ, ಭಾಳ ಉತ್ತಮವಾಗಿ ಬರವಣಿಗೆ ಇರುವಂಥವರು, ಅತ್ಯುತ್ತಮ ಹಾಡುಗಾರರು, ಅದನ್ನು ಮ್ಯೂಸಿಕ್ ಕಂಪೋಸ್ ಮಾಡುವಂಥವರು ಮತ್ತು ಅದನ್ನು ಚೆನ್ನಾಗಿ ವಿಡಿಯೋ ಮಾಡಿ ಪ್ರೆಸೆಂಟ್ ಮಾಡುವಂಥವರು, ಈ ಅರ್ಹತೆ ಇರುವಂತಹ ರ್ಯಾಪ್ ಸಿಂಗರ್ಸ್ ನಮಗೆ ಬೇಕಾಗಿದ್ದಾರೆ. ಆಸಕ್ತಿ ಇದ್ದವರು ಇಂತಿಂಥವರನ್ನು ನೀವು ಸಂಪರ್ಕ ಮಾಡಬಹುದು ಅಂತ ಆ ಪೋಸ್ಟು ವಿವರಣೆಯನ್ನು ಕೊಟ್ಟಿತ್ತು. ಆಗ ಓಪನ್ ಇಂಡಿಯಾ ಜರ್ನಲಿಸ್ಟ್ಗಳಿಗೆ ಆಶ್ಚರ್ಯ ಆಯಿತು. ಇಲ್ಲಿ ಒಂದು ವಿಷಯ ಸ್ಪಷ್ಟ ಆಯಿತು. ಏನು ಅಂತಂದರೆ, ಏನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹ್ಯಾಂಡಲ್ನಲ್ಲಿ ರ್ಯಾಪ್ ಸಾಂಗ್ಗಳು ಬರ್ತಾ ಇದೆ, ಅದು ಯಾರೂ ಸ್ವಯಂ ಸ್ಫೂರ್ತಿಯಿಂದ ಯುವಕರು ತಾವೇ ಮೋದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವುದಕ್ಕೆ ಮಾಡಿ ಹಾಕಿದ ವಿಡಿಯೋಗಳಲ್ಲ. ಹಾಗೆ ಹಾಕಿದ ವಿಡಿಯೋಗಳನ್ನು ಯಾವ ಯುವಕರು ಮೋದಿ ವಿರುದ್ಧದ ಆಕ್ರೋಶದ ಭಾಗವಾಗಿ ಶೇರ್ ಮಾಡಿದ್ದಲ್ಲ. ಬದಲಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿದೆ, ಆ ಪಕ್ಷವೇ ದುಡ್ಡು ಕೊಟ್ಟು ಮಾಡಿಸಿದಂತಹ ರ್ಯಾಪ್ ಸಾಂಗ್ಗಳು, ದುಡ್ಡು ಕೊಟ್ಟು ಮಾಡಿಸಿದಂತಹ ವಿಡಿಯೋಗಳು ಅನ್ನೋದು ಆಗ ಸ್ಪಷ್ಟವಾಗಿ ಗೊತ್ತಾಯಿತು. ಓಪನ್ ಇಂಡಿಯಾ ಆಗ ಟೇಕೇಂದ್ರ ಸಿಂಗ್ ಅಂತ ಯಾರಿದ್ದಾರೆ ಆತನನ್ನು ಸಂಪರ್ಕ ಮಾಡಿತು. ಏನಪ್ಪ ಈ ಥರ ಪೋಸ್ಟ್ ಹಾಕಿದೆಯಲ್ಲ, ಏನಿದು ಕತೆ, ಕಾಂಗ್ರೆಸ್ನಲ್ಲಿ ನೀನು ಏನು ಅಂತ. ನನಗೂ ಕಾಂಗ್ರೆಸ್ಗೂ ಏನು ಸಂಬಂಧ ಇಲ್ಲಪ್ಪ, ನನಗೂ ಅದಕ್ಕೂ ಏನು ಗೊತ್ತಿಲ್ಲ, ಕಾಂಗ್ರೆಸ್ಸಿಂದ ನಮಗೆ ಬಂದಿತ್ತು, ನಾನು ಪೋಸ್ಟ್ ಹಾಕೋದಷ್ಟೇ ಕೆಲಸ, ನಾವು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಪರವಾಗಿ ಕೆಲಸ ಮಾಡೋದು, ಹಾಗಾಗಿ ನಾನು ರಿಕ್ರೂಟ್ಮೆಂಟ್ ಪೋಸ್ಟನ್ನು ಹಾಕಿದ್ದೆ ಅಂತ ಹೇಳಿ ಆತ ಜಾರ್ಕೊಂಡ. ಇಲ್ಲಿ ಸ್ಪಷ್ಟ ಆಯಿತು. ಸೊ ರಾಹುಲ್ ಗಾಂಧಿ ಏನೇ ಜೆನ್ಜಿ ಅಂತ ಹೇಳ್ತಾ ಇದ್ರೂ ಯಾವ ಯುವಕರು ಸಹ ರಾಹುಲ್ ಗಾಂಧಿಯ ಮಾತಿಗೆ ಸಿಡಿದು ಹೇಳ್ತಾನೇ ಇಲ್ಲ. ವಿವೇಕಾನಂದರು ಹೇಳಿದ್ರಲ್ಲ, ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ. ಸ್ವತಃ ರಾಹುಲ್ ಗಾಂಧಿಗೆ ಗುರಿ ಇಲ್ದಿದ್ದಾಗ ಯಾವ ಯುವಕರು ತಾನೇ ಹೇಳ್ತಾರೆ ಹೇಳಿ ಅಲ್ವಾ? ಸೊ ಹಾಗಾಗಿ ಪೇಯ್ಡ್ ವಿಡಿಯೋಗಳನ್ನು ತನ್ನ ಹ್ಯಾಂಡಲ್ಗಳಲ್ಲಿ ಕಾಂಗ್ರೆಸ್ಸು ಹರಿಬಿಡಿದಕ್ಕೆ ಶುರುವಾಯಿತು. ಇದು ದೇಶದ ಯುವಕರೇ ಮಾಡಿ ಶೇರ್ ಮಾಡಿದಂತಹ ಒಂದು ವಿಡಿಯೋ ಅನ್ನುವಂಥ ಸುಳ್ಳು ನೆರೇಟಿವನ್ನು ಕಾಂಗ್ರೆಸ್ಸು ಬಿಲ್ಡ್ ಮಾಡ್ತಾ ಹೋಯಿತು ಅನ್ನುವಂಥದ್ದು ಕೊನೆಗೆ ಓಪನ್ ಇಂಡಿಯಾ ಪತ್ತೆ ಮಾಡಿದ ಕೆಲಸದಲ್ಲಿ ಗೊತ್ತಾಯಿತು. ಆದರೆ ರಾಹುಲ್ ಗಾಂಧಿ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಆ ಜೆನ್ಜಿ ಯುವಕರು ಯಾಕೆ ಸಿಡಿದೇಳ್ತಾ ಇಲ್ಲ? ದೇಶದ ಯುವ ಜನತೆ ರಾಹುಲ್ ಗಾಂಧಿಯವರ ಜೆನ್ಜಿ ಕರೆಗೆ ಹೋಗೊಟ್ಟಿದ್ದಾರೋ ಇಲ್ವೋ, ಇಲ್ಲಿ ಬಿಹಾರದ ಕಾಂಗ್ರೆಸ್ ಕಾರ್ಯಕರ್ತರು, ಯುವ ಕಾರ್ಯಕರ್ತರು ರಾಹುಲ್ ಗಾಂಧಿ ಹೇಳಿದ ಹಾಗೆ ಬೀದಿಗಿಳಿದಿದ್ದಾರೆ. ಸ್ನೇಹಿತರೆ, ವಾಸ್ತವವಾಗಿ ಅವರು ಮೋದಿ ವಿರುದ್ಧ ಇಳಿದಿದ್ದಲ್ಲ, ಅವರು ತಮ್ಮದೇ ಪಕ್ಷದ ಚುನಾವಣಾ ಉಸ್ತುವಾರಿ ವಿರುದ್ಧ ಬೀದಿಗಿಳಿದಿದ್ದಾರೆ. ಆ ವಿಡಿಯೋನು ವೈರಲ್ ಆಗಿದೆ, ಅದನ್ನು ನೋಡಿಬಿಡಿ. ನೋಡಿದ್ರಲ್ಲ, ಇಲ್ಲಿ ಈ ಜೆನ್ಜಿ ಯುವಕರು ಸಿಡಿದೆದ್ದಿರೋದು ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಅಲ್ಲ, ತಮ್ಮದೇ ಪಕ್ಷದ ಚುನಾವಣಾ ಉಸ್ತುವಾರಿಯ ವಿರುದ್ಧ. ಬಿಹಾರದಲ್ಲಿ ತಮಗೆ ಬೇಕಾದವರಿಗೆ ಟಿಕೆಟ್ ಹಂಚಿದ್ದಾರೆ ಅಂತ ಹೇಳಿಬಿಟ್ಟು ಆ ಯುವಕರು ತಮ್ಮದೇ ಪಕ್ಷದ ಯುವಕರ ಮೇಲೆ ಸಿಡಿದೆದ್ದಿದ್ದಾರೆ. ಇದು ರಾಹುಲ್ ಗಾಂಧಿಯವರ ಜೆನ್ಜಿ ಕರೆಗೆ ಓಗೊಟ್ಟು ಕಾಂಗ್ರೆಸ್ ಪಕ್ಷದ ಯುವಕರು ಮಾಡಿದಂತಹ ಕೃತ್ಯ. ಆದರೆ ಸಾಮಾನ್ಯ ಯುವಕರು, ದೇಶದ ಯುವಕರು ರಾಹುಲ್ ಗಾಂಧಿಯವರ ಮಾತಿಗೆ ಕಿವಿ ಕೊಡ್ತಾ ಇಲ್ಲ. ಯಾಕೆ? ಸೊ ಈ ರೀತಿಯ ಪೇಯ್ಡ್ ವಿಡಿಯೋಗಳನ್ನು ಮಾಡಿದ್ರೆ, ಪೇಯ್ಡ್ ವಿಡಿಯೋ ಮಾಡಿದಂಥ ರ್ಯಾಪ್ ಸಾಂಗ್ಗಳಿಗೆ ಜನ ಅಟ್ರಾಕ್ಟ್ ಆಗ್ತಾರೆ ಅಂತ ರಾಹುಲ್ ಗಾಂಧಿಯವರು ತಿಳ್ಕೊಂಡಿದ್ರೆ ಅದು ಅವರ ತಪ್ಪು ಗ್ರಹಿಕೆ.
ಮತ್ತು ಅವರು ಭ್ರಮೆಯಿಂದ ಇನ್ನೂ ಆಚೆ ಬಂದಿಲ್ಲ ಅನ್ನುವಂಥದ್ದಕ್ಕೆ ಇದು ಸ್ಪಷ್ಟ ಉದಾಹರಣೆ. ರಾಹುಲ್ ಗಾಂಧಿಯವರು ನಿಜಕ್ಕೂ ಪ್ರಾಮಾಣಿಕವಾಗಿ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸಿದಲ್ಲಿ ಇಂಥ ಡ್ರಾಮಾಗಳನ್ನು ಆಡಬೇಕಾದ ಅವಶ್ಯಕತೆಯೇ ಇಲ್ಲ. ಜನ ತಾವಾಗಿಯೇ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಇದನ್ನು ರಾಹುಲ್ ಗಾಂಧಿ ಯಾವಾಗ ಅರ್ಥ ಮಾಡ್ಕೋತಾರೋ ಆಗಷ್ಟೇ ಅವರು ಮುಂದಿನ ಪ್ರಧಾನಿ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಪಕ್ಷನೂ ಅರ್ಥ ಮಾಡ್ಕೋಬೇಕು.